ಈ ಫೇಸ್ಬುಕ್ ಯೂಸ್ ಮಾಡಬೇಕಾದ್ರೆ ಇಂಟರ್ನೆಟ್ಟು ಬೇಗ ಖಾಲಿ ಆಗ್ತಾ ಇರುತ್ತೆ. ಸೊ ಖಾಲಿ ಆಗ್ತಾಯಿದೆ ಅಂತಂದರೆ ಇವತ್ತು ನಾನು ಹೇಳೋ 2 ಸೆಟ್ಟಿಂಗ್ಗಳನ್ನ ಬೇಗ ಚೇಂಜ್ ಮಾಡ್ಕೊಳ್ಳಿ. ನಿಮಗೆ ಫೇಸ್ಬುಕ್ ಯೂಸ್ ಮಾಡೋದ್ರಿಂದ ಇಂಟರ್ನೆಟ್ಟು ಇನ್ನು ಮುಂದೆ ಬೇಗ ಖಾಲಿ ಆಗೋಲ್ಲ. ಅವೆರಡು ಸೆಟ್ಟಿಂಗ್ ಏನು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಫೇಸ್ಬುಕ್ಕಲ್ಲಿ ನೋಡ್ತಾರೋ ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ, ಯೂಟ್ಯೂಬಲ್ಲಿ ನೋಡ್ತಾರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಮೊದಲನೇದಾಗಿ ನೀವು ನಿಮ್ಮ ಫೇಸ್ಬುಕ್ಕಲ್ಲಿ ಇಂಟರ್ನೆಟ್ಟು ಬೇಗ ಖಾಲಿ ಆಗ್ತಾ ಇದೆ ಅಂತಂದರೆ ನಿಮ್ಮ ಫೇಸ್ಬುಕ್ಕನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿ. ಅದಾದ ನಂತರ ಇಲ್ಲಿ ನಿಮಗೆ ಮೇಲ್ಗಡೆ ಒಂದು ಸೆಟ್ಟಿಂಗ್ ಸಿಂಬಲ್ ಬರುತ್ತೆ. ಆ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ, ಆ ಆಪ್ಷನ್ ಮೇಲೆ ಅಲ್ಲಿ ಕ್ಲಿಕ್ನ ಮಾಡಿ. ಹಾಗೆ ಕೆಳಗಡೆಗೆ ಬನ್ನಿ. ಕೆಳಗಡೆಗೆ ಬಂತು ಅಂದ ತಕ್ಷಣ ಸೊ ಇಲ್ಲಿ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ, ಮೀಡಿಯಾ ಅಂತ. ಇಲ್ಲೇ ಇದೆ, ನೀವು ನೋಡ್ಬೋದು ಮೀಡಿಯಾ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ನೀವು ಫಸ್ಟ್ ಸೆಟ್ಟಿಂಗ್ ಚೇಂಜ್ ಮಾಡ್ಕೊಳ್ಬೇಕಾಗಿರುವಂಥದ್ದು, ಇಲ್ಲಿ ನಿಮಗೆ ಆಪ್ಟಿಮೈಸ್ಡ್ ಆಪ್ಷನ್ನು ಆನ್ ಆಗಿರುತ್ತೆ. ಸೊ ನೀವು ಅದರ ಕೆಳಗಡೆ ಇರುವಂಥ ಡೇಟಾ ಸೇವರ್ ಆಪ್ಷನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಓಕೆ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಪ್ರತಿ ಸಲನೂ ಕೂಡ ನಿಮಗೆ ನೆಟ್ಟು ತುಂಬ ಸೇವ್ ಆಗುತ್ತೆ. ನೀವು ಫೇಸ್ಬುಕ್ಕನ್ನು ಯೂಸ್ ಮಾಡಬೇಕಾದ್ರೆ 40% ಸೊ ನಿಮಗೆ ರೆಡ್ಯೂಸ್ ಆಗುತ್ತೆ, ಸೇವ್ ಆಗುತ್ತೆ. ಸೊ ನಿಮ್ಮ ಒಂದು ಇಂಟರ್ನೆಟ್ಟು ಯಾಕೆ ಅಂತಂದರೆ ನೀವು ನೋಡುವಂಥ ವೀಡಿಯೋ ಎಲ್ಲವೂ ಕೂಡ ಜಾಸ್ತಿ ಕ್ವಾಲಿಟಿಲಿ ಬಂದ್ಬಿಡುತ್ತೆ ಸಡನ್ನಾಗಿ. ಅದರಿಂದ ನಿಮ್ಗೆ ಇಂಟರ್ನೆಟ್ ಬೇಗ ಖಾಲಿ ಆಗ್ತಾ ಇರುತ್ತೆ. ಇದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಒಂದು ರೇಂಜ್ಗೆ ಸ್ವಲ್ಪ ಕಡಿಮೆ ಆಗಿ ನಿಮಗೆ ನೋಡೋ ರೇಂಜ್ಗೆ ವೀಡಿಯೋಗಳು ಬರುತ್ತೆ. ಆಗ ನಿಮಗೆ ನೆಟ್ಟು ಕೂಡ ಖಾಲಿ ಆಗೋಲ್ಲ, ವೀಡಿಯೋನೂ ಕೂಡ ನೋಡ್ದಂಗೆ ಆಗುತ್ತೆ. ಅದಕ್ಕೋಸ್ಕರ ಫಸ್ಟ್ ಸೆಟ್ಟಿಂಗ್ ಇದನ್ನು ಮಾಡಿಕೊಡಿ. ಆ್ಯಂಡ್ ಸೆಕೆಂಡ್ ಸೆಟ್ಟಿಂಗ್ ಬಂದು ಇಲ್ಲಿ ಆಟೋ ಪ್ಲೇ ಅಂತಿದೆ ನೋಡಿ. ಇಲ್ಲಿ ಆನ್ ಮೊಬೈಲ್ ಡೇಟಾ ಆ್ಯಂಡ್ ವೈಫೈ ಅಂತ ಈ ಆಪ್ಷನ್ ಸೆಲೆಕ್ಟ್ ಆಗಿರುತ್ತೆ. ನೀವು ಇಲ್ಲೇನು ಮಾಡಬೇಕು, ನೆವರ್ ಆಟೋ ಪ್ಲೇ ವೀಡಿಯೋಸ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದ್ಯಾಕೆ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಂತಂದರೆ, ನೀವು ಪ್ರತಿ ಸಲ ಫೇಸ್ಬುಕ್ಕನ್ನು ಓಪನ್ ಮಾಡಿ ಒಂದು ಸಲ ಓಪನ್ ಮಾಡಿಬಿಟ್ಟು ಹಿಂದಕ್ಕೆ ಹೋಗ್ಬಿಟ್ಟು ನೆಟ್ ಆಫ್ ಮಾಡಿದ್ರೆ ಬೇಕಾದ್ರೆ ನೋಡಿ ವೀಡಿಯೋಗಳೆಲ್ಲ ಮತ್ತೆ ಓಪನ್ ಮಾಡಿದ್ರೆ ಪ್ಲೇ ಆಯ್ತವೆ. ಯಾಕೆ ಅಂತಂದರೆ ಒಂದು ಸಲ ನೀವು ಓಪನ್ ಮಾಡಿಬಿಟ್ರೆ ಅಲ್ಲಿ ಆಟೋ ಪ್ಲೇ ಇರುತ್ತೆ. ನೀವು ಕ್ಲಿಕ್ ಮಾಡಿಲ್ಲ ಅಂದರೂ, ಪ್ಲೇ ಮೇಲೆ ಕ್ಲಿಕ್ ಮಾಡಿಲ್ಲ ಅಂದರೂ ಅವು ಆಟೋ ಪ್ಲೇ ಆಗ್ಬಿಡ್ತಾ ಇರುತ್ತೆ. ಆಟೋಮೆಟಿಕಲಿ ಅದೇ ಪ್ಲೇ ಆಗ್ತಾ ಇರುತ್ತೆ, ನೀವು ನೋಡಿರ್ತೀರ. ಸೊ ಅದು ಆಫ್ ಆಗಬೇಕು ಅಂದರೆ ಇದನ್ನು ಆನ್ ಮಾಡಿಕೊಡಿ. ಇದನ್ನು ನೀವು ಆಫ್ ಮಾಡಿಕೊಂಡ್ರೆ ಸೊ ನೀವು ಎಲ್ಲಿ ತನಕ ಆ ವೀಡಿಯೋ ಮೇಲೆ ಕ್ಲಿಕ್ ಮಾಡಲ್ವೋ ಅಲ್ಲಿ ತನಕ ನಿಮ್ಗೆ ವೀಡಿಯೋ ಪ್ಲೇ ಆಗೋಲ್ಲ. ಆಮೇಲೆ ಒಂದೊಂದು ಸಲ ಏನಾಗುತ್ತೆ, ನಿಮ್ಗೆ ವೀಡಿಯೋ ನೋಡೋಕೆ ಇಷ್ಟನೇ ಇರೋಲ್ಲ, ಅದು ಅದು ಆಟೋಮೆಟಿಕ್ ಪ್ಲೇ ಬಂದುಬಿಟ್ಟಿರುತ್ತೆ. ಅದರಿಂದನೇ ಇಂಟರ್ನೆಟ್ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಈ ಒಂದು ಸೆಟ್ಟಿಂಗ್ನ ಮಾಡಿಕೊಡಿ. ಇದು ಸೆಕೆಂಡ್ ಸೆಟ್ಟಿಂಗು ಅಷ್ಟೇ. ಇವೆರಡು ಸೆಟ್ಟಿಂಗ್ನ ನೀವು ಆನ್ ಮಾಡಿಕೊಂಡ್ರೆ ನೀವು ಫೇಸ್ಬುಕ್ಕಲ್ಲಿ ಇಂಟರ್ನೆಟ್ನ ಸೇವ್ ಮಾಡ್ಬೋದು. ಮೊದಲು ಹೋಲಿಸ್ಕೊಂಡ್ರೆ ಬೇಕಾದರೆ ಟ್ರೈ ಮಾಡಿ ನೋಡಿ. ನಿಮ್ಗೆ ಇಂಟರ್ನೆಟ್ ಸೇವ್ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ಚೇಂಜಸ್. ಓಕೆ, ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್ ವಿಡಿಯೋ ನೋಡೋದಕ್ಕೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್.